ಜೈಲಿನಲ್ಲಿ ಮಗ ಇದ್ದ, ಮಗ ಮಾಡಿದಂತಹ ಒಂದು ತಪ್ಪು, ಆ ತಪ್ಪಿಗೆ ಈಗ ಅಪ್ಪ ಜೈಲು ಪಾಲಾಗಿರುವಂತಹ ಘಟನೆ. ಮಗನಿಗೆ ಬಟ್ಟೆ ಕೊಡೋಕೆ ಅಂತ ಹೋಗ್ತಾನೆ ತಂದೆ, ಲಾಕ್ ಆಗ್ಬಿಟ್ಟಿದ್ದಾರೆ. ಜೈಲಿಂದ ಕರೆ ಮಾಡ್ತಾನೆ ಮಗ, ಬಟ್ಟೆ ತರುವಂತೆ ತಂದೆಗೆ ಹೇಳ್ತಾನೆ. ಮಗನ ಮಾತನ್ನ ಕೇಳಿ ಈ ಅಪ್ಪ ಅಪರಿಚಿತನ ಬ್ಯಾಗ್ ಅನ್ನು ತರ್ತಾನೆ. ಆದ್ರೆ ಆ ಅಪರಿಚಿತ ಕೊಟ್ಟಂತಹ ಬ್ಯಾಗ್ ಅಲ್ಲಿದ್ದದ್ದು ಬಟ್ಟೆಯಲ್ಲ, 20 ಗ್ರಾಂ ಗಾಂಜಾ. ಮಳವಳ್ಳಿಯಿಂದ ಮಂಡ್ಯ ಜೈಲಿಗೆ ಆ ಬ್ಯಾಗ್ ಅನ್ನು ತರ್ತಾನೆ ತಂದೆ. ಜೈಲು ಸಿಬ್ಬಂದಿ ಪರಿಶೀಲನೆ ಮಾಡ್ತಾರೆ. ಆಗ ಆ ಬ್ಯಾಗ್ ನಲ್ಲಿ ಬಟ್ಟೆಯಲ್ಲ, ಗಾಂಜಾ ಇರೋದು ಗೊತ್ತಾಗುತ್ತೆ. ತಕ್ಷಣ ವಶಕ್ಕೆ ಪಡೆದು ಶಿವಣ್ಣ ಅವರನ್ನ ವಿಚಾರಣೆ ನಡೆಸಿ ಬಂಧಿಸಿದ್ದಾರೆ. ಈಗ ಒಂದೇ ಜೈಲಲ್ಲಿ ತಂದೆ ಮಗ ಇಬ್ರು ಇದ್ದಾರೆ. ತಂದೆ ಶಿವಣ್ಣ ಮತ್ತು ಮಗ ಮಧುಸೂದನ್. ಮಗ ಮಾಡಿದ ತಪ್ಪಿಗೆ ಇದು ಅಪ್ಪ ಜೈಲು ಪಾಲಾಗಿರುವಂತಹ ಘಟನೆ. ಬಟ್ಟೆ ಕೊಡೋದಕ್ಕೆ ಅಂತ ಹೋಗಿದ್ದು ಅಪ್ಪ, ಆದ್ರೆ ಆ ತಂದೆ ತೆಗೆದುಕೊಂಡು ಹೋದಂತಹ ಬ್ಯಾಗಲ್ಲಿ ಅಲ್ಲಿ ಇದ್ದದ್ದು ಬಟ್ಟೆಯಲ್ಲ, ಗಾಂಜಾ. ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಬ್ಯಾಗ್ ಕೊಡ್ತಾನೆ ತಂದೆಗೆ. ಆ ಬ್ಯಾಗ್ ಅನ್ನು ತೆಗೆದುಕೊಂಡು ಹೋಗಿ ತಂದೆ ತನ್ನ ಮಗನಿಗೆ ಕೊಡೋದಕ್ಕೆ ಅಂತ ಜೈಲಿಗೆ ಹೋಗ್ತಾರೆ. ಆ ಬ್ಯಾಗ್ ನಲ್ಲಿ 20 ಗ್ರಾಂ ಗಾಂಜಾ ಇರುತ್ತೆ. ಮಳವಳ್ಳಿಯಿಂದ ಮಂಡ್ಯ ಜೈಲಿಗೆ ಆ ಬ್ಯಾಗ್ ತಗೊಬಂದು ಕೊಡ್ತಾರೆ ತಂದೆ. ಆದ್ರೆ ಜೈಲ್ ಸಿಬ್ಬಂದಿ ಪರಿಶೀಲನೆ ಮಾಡಿದ್ರೆ ಅಲ್ಲಿ ಬಟ್ಟೆ ಬದಲಿ ಗಾಂಜಾ ಇರೋದ್ರಿಂದಾಗಿ ಸಿಕ್ಕಾಕೊಂಡ್ಬಿಡ್ತಾರೆ. ತಪ್ಪು ಮಾಡಿದ ಮಗ ಆಗಿದ್ರು ಈಗ ಮಗನ ಜೊತೆ ಅಪ್ಪ ಕೂಡ ಜೈಲು ಪಾಲಾದಂತಹ ಘಟನೆ ಸಂಭವಿಸಿದೆ. ನೋಡಿ ಎಂತ ಪರಿಸ್ಥಿತಿ ಅಂತ. ಈಗ ಒಂದೇ ಜೈಲಲ್ಲಿದ್ದಾರೆ ತಂದೆ ಶಿವಣ್ಣ ಮತ್ತು ಮಗ ಮಧುಸೂದನ್.